ನಂಬಿ ಮಾವ, ನಾನಿಂತ ಕೆಲಸ ಮಾಡಿಲ್ಲ ಮಾವ, ನನ್ನ ನಂಬಿ ಮಾವ. ಹಾಗಾದ್ರೆ ನಾನೇನು ಸುಮ್ಮನೆ ಆರೋಪ ಮಾಡ್ತಿದ್ದೀನಿ ಅನ್ಕೊಂಡಿದ್ದೆ ಗೀತಾ? ಇಲ್ಲಿ ನೋಡು, ಇಷ್ಟು ಮಾತ್ರ ಅಲ್ಲ, ನೀನು ನನ್ನ ಸುಧಾ ಸಾವಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ಯಾ ಅಂತ ನನಗೆ ಫೋಟೋ ಬಂದಿದೆ. ಇಲ್ಲಿ ನೋಡು. ನೋಡಿದ್ಯಾ ಬಾನು? ನೋಡಿದ್ಯಾ ಬಾನು? ನನ್ನ ಸುಧಾನ ಕೊಂದಿದ್ದು ಗೀತಾ ವಿಜಿ ಇಬ್ರು ಒಂದಾಗ್ಬಿಟ್ರು. ಆ ಖುಷಿಗೆ ನಿಮ್ಗಿಬ್ರಿಗೂ ಪಾರ್ಟಿ. ಸಿಂಕು, ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು. ತಿಂತಾ ಇದ್ದೀನಿ. ಗೀತಾ ವಿಜಿನ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾಳೋ ಅನ್ನೋ ಟೆನ್ಷನ್ಗೆ ಇತ್ತೀಚೆಗೆ ನಾನು ಏನು ತಿನ್ನಕ್ಕಾಗಿರ್ಲಿಲ್ಲ ಗೊತ್ತಾ? ಏ ದಿವ್ಯಾ, ನಿನಗೇನಾಯ್ತೆ? ಏನಿಲ್ಲ ಕಣೆ, ಚೆನ್ನಾಗಿದೆ ಅಲ್ವಾ? ನೀನೇನೋ ಯೋಚಿಸ್ತಿದ್ದೆ, ಅದೇನಂತ ಕರೆಕ್ಟಾಗಿ ಹೇಳು. ಅದು ಶರಣ್ಯ, ಎಲ್ಲ ಸರಿಯಾಗಿದೆ. ಗೀತಾ ವಿಜಯ್ನ ಒಪ್ಕೊಂಡಿದ್ದಾಳೆ. ಅವರಿಬ್ರು ಮನೆಗೂ ಹೋಗ್ತಾರೆ, ಮದ್ವೆ ವಿಷಯ ಮಾತಾಡ್ತಾರೆ, ಮದ್ವೆನೂ ಫಿಕ್ಸ್ ಆಗತ್ತೆ. ಇಷ್ಟ ದಿನ ಒದ್ದಾಡಿದ ಗೀತಿನ ಬದುಕು ಇನ್ಮೇಲೆ ಸುಖವಾಗಿರುತ್ತೆ. ಅದೆಲ್ಲ ನಿಜ. ಆದ್ರೂ ಏನಾದ್ರೂ ವಿಜಿ ಅಮ್ಮ ಏನಾದ್ರೂ ಮಾಡ್ತಾರಂತನ? ಟೆನ್ಷನ್ ಮಾಡ್ಬೇಡ ಕಣೆ, ಗೀತಾ ವಿಜಿನೇ ಗೆದ್ದಿದ್ದಾಳೆ, ಇನ್ನು ಅವ್ರ ಅಮ್ಮ ಯಾವ ಲೆಕ್ಕ? ಹೌದು ಕಣೆ, ಒಳ್ಳೆತನದ ಮುಂದೆ ತಲೆ ಬಾಗ್ಲೇಬೇಕು ಅಂತ ಗೀತಾ ಪ್ರೂವ್ ಮಾಡಿದಾಳೆ. ಅವಳಿಗೇನು ತೊಂದ್ರೆ ಆಗೋದಿಲ್ಲ. ಅಮ್ಮನ ವಿಷಯ ಅಲ್ಲ ಕಣ್ರೆ. ವಿಜಯ್ ಗೀತನ ಪ್ರೀತಿಸ್ತಿದ್ದಾನೆ. ಆ ನಿಷ್ಕಲ್ಮಶವಾದ ಪ್ರೀತಿಗೆ ಗೀತನು ಸೋತಿದ್ದಾಳೆ. ಆದ್ರೆ ವಿಜಯ್ ಏನಾದ್ರೂ ನಾಟಕ ಆಡ್ತಿದ್ದಾನ ಅಂತ ಯೋಚನೆ ಬಂದ್ಬಿಡ್ತು ಕಣೆ ಒಂದ್ಸಲ. ಎಲ್ಲ ಒಳ್ಳೇದಾಗ್ತಿರೋ ಈ ಹೊತ್ತಲ್ಲಿ ಏನೇ ನೀನು ಹೀಗ್ ಮಾತಾಡ್ತಿದ್ಯಾ? ಇಷ್ಟಕ್ಕೂ ಯಾಕಂಗ ಅನ್ನಿಸ್ತಾ ಇದೆ ನಿಂಗೆ? ಅಯ್ಯೋ, ಆಗಂಚ ಕಾರಣನೇ ಇಲ್ಲ ಕಣ್ರೆ. ತಟ್ಟಂತ ಅನುಮಾನ ಬಂದ್ಬಿಡ್ತು. ಯಾಕೆ ಅಂತಾನೆ ಗೊತ್ತಿಲ್ಲ. ದಡ್ಡಿ ಕಣೆ ನೀನು, ಏನೇನೋ ಯೋಚಿಸ್ಬೇಡ. ವಿಜಿ ಗೀತಾನ ಪ್ರಾಮಾಣಿಕವಾಗಿ ಇಷ್ಟಪಡ್ತಿದ್ದಾನೆ, ಅದರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ಬಾಬಾಜಿ, ಯಾಕೆ ನಗ್ತಿದ್ದೀರೋ? ಡ್ಯಾಡ್, ಏನಾಯ್ತು? ಯಾಕೆ ನಗ್ತಿದ್ದೀರಾ? ಏನ್ರಿ ಇದು? ಇದ್ರಲ್ಲಿ ನಗು ಅಂತದ್ದು ಏನಿದೆ? ನಗದೆ ಇನ್ನೇನ್ ಮಾಡ್ಲಿ ಬಾನು?
ಅಲ್ಲ ರೀ, ಅಕ್ಕನ್ನ ಈ ಗೀತಾ ಕೊಂದಿದ್ದಾಳೆ ಅಂದ್ರೆ ನನಗೆ ಆ ಮಾತನ್ನ ಕೇಳಿ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ಆದ್ರೆ ನೀವ್ ಹೇಗ್ ನಗ್ತಿದ್ದೀರಲ್ಲ? ಸುಧಾನ ಗೀತಾ ಹೇಗೆ ಕೊಲೆ ಮಾಡೋದಿಕ್ಕೆ ಸಾಧ್ಯ ಹೇಳು? ನಮ್ಮ ಸುಧಾ ಸತ್ತಿದ್ದು 25 ವರ್ಷಗಳ ಹಿಂದೆ. ಪಾಪ, ಆಗ ನಮ್ಮ ಗೀತಾ ಇನ್ನೂ ಹುಟ್ಟೇ ಇರಲಿಲ್ಲ. ಅಂಥದ್ರಲ್ಲಿ ನನ್ನ ಸುಧಾ ಸಾವಲ್ಲಿ ಗೀತಾ ಮುಖ್ಯವಾದ ಪಾತ್ರ ಹೇಗೆ ವಹಿಸಕ್ಕಾಗತ್ತೆ ಹೇಳು? ಅಂದ್ರೆ ಮೊದಲನೇದಾಗಿ ಗೀತಾ ಯಾವತ್ತೂ ಯಾರನ್ನು ಕಾಪಾಡೋಳು. ಅವಳು ಯಾವತ್ತು ಯಾರನ್ನು ಕೊಲೆ ಮಾಡೋಳಲ್ಲ. ಇನ್ನು ನಮ್ಮ ಸುಧಾನ ಗೀತಾ ಕೊಲೆ ಮಾಡಿದಾಳೆ ಅಂತಂದ್ರೆ ಅದಕ್ಕಿಂತ ತಮಾಷೆ ವಿಷಯ ಇನ್ನೊಂದಿಲ್ಲ. ಆದರೂ ಗೀತಾ ಫೋಟೋ ಬಂದ ತಕ್ಷಣ ನಾನು ಅನುಮಾನ ಪಟ್ಬಿಟ್ಟೆ. ಒಂದಷ್ಟು ಸಂಶಯದ ಹುಳುಗಳು ನನ್ನ ತಲೆನ ಕೊರೆಯೋದಕ್ಕೆ ಶುರು ಮಾಡ್ತು. ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ಮೇಲೆ ಎಲ್ಲನೂ ಕ್ಲಿಯರ್ ಆಯ್ತು. ಅಪ್ಪ, ಆದ್ರೆ ಗೀತಾ ಫೋಟೋನ ಕಳ್ಸಿದ್ಯಾರು? ಇಷ್ಟಕ್ಕೂ ಅಮ್ಮ ಕೊಲೆ ಆಗಿದ್ದು ನಿಜನ ಸುಳ್ಳ? ಒಬ್ಬ ಮೂರ್ಖ ಇದ್ದಕ್ಕಿದ್ದ ಹಾಗೆ ಬಂದು ನನ್ನ ಸುಧಾ ಸಾವು ಸಹಜವಾದ ಸಾವಲ್ಲ, ಅದೊಂದು ಕೊಲೆ ಅಂದ. ಅದನ್ನ ನಾನು ನಂಬಿದೆ. ಆದರೆ ಅವನು ಸಾಕ್ಷಿ ಅಂತ ಗೀತಾ ಫೋಟೋ ಕಳಿಸಿದ್ದು ಮಾತ್ರ ವಿಚಿತ್ರವಾಗಿದೆ. ವಿಜಯ್, ನೀನೇನು ಯೋಚನೆ ಮಾಡಬೇಡ. ಈ ವಿಷಯನ ನಾನು ನೋಡ್ಕೋತೀನಿ. ಗೀತಾ, ಐ ಆಮ್ ಸಾರಿ ಕಣಮ್ಮ. ಪರವಾಗಿಲ್ಲ ಮಾವ. ಈ ವಿಷಯ ನಿಮ್ಮೆಲ್ರಿಗೂ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಈ ರೀತಿ ನಿಮ್ಮೆಲ್ರಿಗೂ ತಿಳಿಸ್ದೆ. ತಪ್ಪು ಮಾಡದೇ ಇದ್ದಾಗ ಹೆದರ್ಕೊಳ್ಳೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಮಾವ? ಹೆದರ್ಕೋಬೇಕಾಗಿರೋದು ತಪ್ಪು ಮಾಡಿದವರು. ಆದ್ರೆ ಈ ವಿಷಯದಲ್ಲಿ ನನ್ನ ಹೆಸರು ಹೇಗೆ ಬಂತು ಅಂತ ಒಂದು ಸಣ್ಣ ಗೊಂದಲ ಆಯ್ತು ಅಷ್ಟೇ. ಆ ಫೋಟೋ ಕೊಡಮ್ಮ. ಸುಖವಾದ ಸಂಸಾರ ಅಂದಮೇಲೆ ಹುಳಿ ಉಂಡವರು ಇದ್ದೇ ಇರ್ತಾರೆ. ಆ ರಮೇಶ ಹೇಳಿದ್ದೆ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ದಾನೆ. ಅವನ್ನ ನಾನು ವಿಚಾರಿಸ್ತೀನಿ. ನೋಡಿ, ನೀವು ಈ ವಿಷಯನ ಮರ್ತ್ಬಿಡಿ. ಹೋಗಿ ನೀವಿಬ್ರು ರೆಸ್ಟ್ ಮಾಡಿ. ಏನು ಬಾನು ಎಲ್ಲ ಹೀಗಾಗ್ಬಿಡ್ತು. ಸಿತಾರ ಇದ್ದಿದ್ರೆ ಬಾಯಿ ಬಡ್ಕೊಂಡು ಹಾಕ್ಬಿಟ್ಟಿರೋನು. ಇಷ್ಟೊಂದು ದಡ್ಡಿ ಯಾವಾಗಾದೆ ನೀನು? ಅಲ್ಲ, ನಿಮ್ಮಕ್ಕ ಸುಧಾ ಸಾಯುವಾಗ ಈ ಗೀತಾ ಏನು ಹುಟ್ಟೇ ಇರಲಿಲ್ಲ ಅನ್ನೋದು ನಿನ್ನ ತಲೆ ಹೊಳಿಲಿಲ್ವೇ? ನಿನ್ನ ತಂಗಿನ ಅಷ್ಟು ದಡ್ಡಿ ಅಂತ ಅಂದ್ಕೋಬೇಡ ದೊಡ್ಡಣ್ಣ. ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಿದೆ. ಆದ್ರೇನು ಮಾಡೋದು, ನನ್ನ ಹತ್ರ ಅಷ್ಟೊಂದು ಸಮಯ ಇರಲಿಲ್ಲ. ತಕ್ಷಣಕ್ಕೆ ತೋಚಿದ್ದೆ ಇದು. ಮೋರೋವರ್, ಗೀತಾ ಫೋಟೋ ನೋಡಿದಾಗ ನನ್ನ ಗಂಡನಿಗೂ ಇದು ಹೊಳೆದಿರಲಿಲ್ಲ. ಏನೋ ಅವ್ರ ಕೋಪ ನೋಡಿ ಅವಳು ಈ ಮನೆಯಿಂದ ತೊಲಗಿದ್ರೆ ತೊಲಗಲಿ ಅಂತ ಅಂದ್ಕೊಂಡೆ. ನೀನು ಉಡಾಫೆ ನಮ್ಮನ್ನು ಎಂಥ ಸಂಕಷ್ಟ ಸ್ಥಿತಿಗೆ ತಂದು ಹಾಕಿದೆ ನೋಡು. ಹಸ್ಕೊಂಡಿದ್ದು ಬಿಡ್ಬೋದು, ಹಸ್ದಾಗ ಕೈಗೆ ಸಿಗೋ ತುತ್ತು ನೆಲಕ್ಕೆ ಬಿದ್ದಾಗ ಆಗೋ ಸಂಕಟ ಇದೆಯಲ್ಲ, ಅನುಭವಿಸೋದು ಕಷ್ಟ. ಬಾವಾಜಿಗೆ ಈ ವಿಚಾರ ಹೊಡೆದು ನಿನ್ನ ಪ್ಲ್ಯಾನು ಫ್ಲಾಪ್ ಆಗಿಬಿಡ್ಬೋದು ಅಂತ ಗೊತ್ತಿದ್ರು ಯಾಕಿಂತ ಧೈರ್ಯ ಮಾಡಿದೆ ನೀನು?
ಕಾರಣ ಇದೆಯಣ್ಣ. ನನ್ನ ಗಂಡ ಗೀತಾ ಫೋಟೋ ನೋಡಿದ ತಕ್ಷಣ ಅವಳ ಮೇಲಿರೋ ಕೋಪಕ್ಕೆ ಗುಡುಗಿದ್ರೆ ಅವಳು ಈ ಮನೆಯಿಂದ ತೊಲಗ್ತಾಳೆ. ಅಥವಾ ತನ್ನ ಸೊಸೆ ಹೀಗೆ ಮಾಡೋಳಲ್ಲ, ಆ ಫೋಟೋ ಕಳಿಸಿರೋ ರಮೇಶನೇ ಸರಿ ಇಲ್ಲ ಅಂತ ಅವನ ಮೇಲೆ ನಂಬಿಕೆ ಕಳ್ಕೊಂಡ್ರೆ ನಮಗೆ ಗೊತ್ತಿಲ್ಲದೆ ಇರೋ ಶತ್ರು ನಮ್ಮಿಂದ ದೂರ ಆಗ್ತಾನೆ. ಈ ಎರಡು ವಿಷಯದಲ್ಲಿ ಒಂದಾದ್ರೂ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲೇ ನಾನು ಈ ಪ್ಲಾನ್ ಮಾಡಿದೆ. ಒಂದು ವೇಳೆ ರಮೇಶ ವಿಚಾರ ಹೇಳಿಬಿಟ್ರೆ? ಅದಕ್ಕೆ ನಾವು ಅವಕಾಶ ಕೊಡ್ತೀವ? ಅವನು ಕಾಲ್ ಮಾಡಿದ್ದಾಗ ಅವನ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವನಿಗೊಂದು ಗತಿ ಕಾಣಿಸೋಣ. ಆಯಿತು ತಂಗಿ, ಅದನ್ನು ನಾನೇ ನೋಡ್ಕೋತೀನಿ. ವಿಜಿ, ಹಲೋ ವಿಜಿ. ವಿಜಿ, ನೀರ್ಯಾ ಕುಡಿತಿದ್ಯಾ? ಹಾಲು ತಗೋ. ಏನಾಗಿದೆ ವಿಜಿ ನಿಂಗೆ? ಏನೂ ಇಲ್ಲ. ಏನೂ ಆಗಿಲ್ವಾ? ಹಾಗಾದ್ರೆ ನಿನ್ ತಲೆಗೆ ಜೋರಾಗೆ ಪೆಟ್ಟು ಬಿದ್ದಿರ್ಬೇಕು, ಅದಕ್ಕೆ ಈಗೆಲ್ಲ ಆಡ್ತಿದ್ಯಾ.